ವೀಕ್ಷಕರೇ, ಕೆಎಂಎಂ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಪೂಜಾ ಹನ್ಕುಪ್ಪಿ. ಇದೀಗ ಹೆಡ್ಲೈನ್ಸ್. ಬಿಸಿ ಊಟ ಸೇವಿಸಿ 30 ಮಕ್ಕಳು ಅಸ್ತವ್ಯಸ್ತ. ಮಧ್ಯಾಹ್ನದ ಊಟದ ಬಳಿಕ ಮಕ್ಕಳಿಗೆ ವಾಂತಿ ಭೇದಿ. ಊಟದ ಬಳಿಕ ಆಸ್ಪತ್ರೆಗೆ ದಾಖಲಾದ ಮಕ್ಕಳು. ಒಂದೂವರೆ ತಿಂಗಳಿನಲ್ಲಿ ನಿರಂತರ ಮಳೆ. ಬೆಳಗಾವಿಯಲ್ಲಿ ಮಳೆಗೆ 2,221 ಮನೆ ಹಾನಿ. ಮಳೆ ಹಾನಿ ವಿವರಣೆ ಪ್ರಕಟಿಸಿದ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್. ಹಾಸ್ಟೆಲ್ ಸಮಸ್ಯೆಯ ಬಗ್ಗೆ ಎಬಿವಿಪಿ ಪ್ರತಿಭಟನೆ. ವಿದ್ಯಾರ್ಥಿಗಳಿಗೆ ಸಕಾಲದಲ್ಲಿ ಸೌಲಭ್ಯ ನೀಡಿ. ಕಿಟ್ ವಿತರಣೆಗೆ ತ್ವರಿತ ಕ್ರಮಕ್ಕೆ ಎಬಿವಿಪಿ ಒತ್ತಾಯ. ಬೆಳಗಾವಿ ಜಿಲ್ಲೆಯಲ್ಲಿ ಬಿಟ್ಟು ಬಿಡದೆ ಸುರಿದ ಮಳೆಗೆ ಒಂದೂವರೆ ತಿಂಗಳ ಅವಧಿಯಲ್ಲಿ ಜಿಲ್ಲೆಯಲ್ಲಿ 2 ಸಾವು ಹಾಗೂ 221 ಮನೆಗಳು ಭಾಗಶಃ ಹಾನಿ. 2 ಮನೆ ಸಂಪೂರ್ಣ ಹಾನಿಯಾಗಿವೆ ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಹೇಳಿದರು. ಬೆಳಗಾವಿ ಜಿಲ್ಲೆಯಲ್ಲಿ ಬಿಟ್ಟು ಬಿಡದೆ ಸುರಿದ ಮಳೆಗೆ ಒಂದೂವರೆ ತಿಂಗಳ ಅವಧಿಯಲ್ಲಿ ಜಿಲ್ಲೆಯಲ್ಲಿ 2 ಸಾವು ಹಾಗೂ 221 ಮನೆಗಳು ಭಾಗಶಃ ಹಾನಿ. 2 ಮನೆ ಸಂಪೂರ್ಣ ಹಾನಿಯಾಗಿವೆ ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಹೇಳಿದರು. ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಸುಮಾರು 140 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದ ಬೆಳೆ ಹಾನಿಯಾಗಿವೆ. 5.25 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದ ತೋಟಗಾರಿಕೆ ಬೆಳೆ ಹಾನಿಯಾಗಿದೆ. ಜಿಲ್ಲೆಯಲ್ಲಿ ಬರದಿಂದ ಯಾವ ಬೆಳೆ ಹಾನಿಯಾಗಿಲ್ಲ. ಮೃತರಿಬ್ಬರ ಕುಟುಂಬಕ್ಕೆ ಈಗಾಗಲೇ ಪರಿಹಾರ ನೀಡಿದ್ದೇವೆ ಎಂದರು. ಎಲ್ಲರಿಗೂ ನಮಸ್ಕಾರ. ಬೆಳಗಾವಿ ಜಿಲ್ಲೆಯಲ್ಲಿ ಈ ಮಳೆ ಪರಿಸ್ಥಿತಿ ಬಗ್ಗೆ ನಮ್ಮ ಮಾಧ್ಯಮದ ಸಮಿತ್ರರು ನಮಗೆ ಕೇಳಿದ್ದಾರೆ. ಇವತ್ತಿನ ಪರಿಸ್ಥಿತಿ ಎಲ್ಲ ನಿಯಂತ್ರಣದಲ್ಲಿದೆ. ಇಲ್ಲಿ ಮಠ ದುರದೃಷ್ಟವಶಾತ್ತು 2 ಜನರು ಅವರ ಜೀವನವನ್ನು ಅವರು ಕಳ್ಕೊಂಡಿದ್ದಾರೆ. 2 ತೀರ್ಕೊಂಡಿದ್ದಾರೆ. ಅದಲ್ಲದೆ ಭಾಗಶಃ ಮನೆ ಹಾನಿ 221 ಮನೆಗಳದು ಭಾಗಶಃ ಮನೆ ಹಾನಿಯಾಗಿದೆ. ಇದಕ್ಕೆ ಪೂರ್ತಿ ರೀತಿಯ ಪರಿಹಾರವನ್ನು ಸರ್ಕಾರದಿಂದ ಒದಗಿಸಲಾಗಿದೆ. ಇದಲ್ಲದೆ ಸಂಪೂರ್ಣ ಮನೆ ಹಾನಿ ಆಗಿರೋ ಪ್ರಕರಣಗಳು 2 ಮನೆಗಳು. ಇದಕ್ಕೂ ಸರ್ಕಾರ ಮಟ್ಟದಿಂದ ಏನು ಪರಿಹಾರ ಕೊಡಬೇಕೋ ಅದನ್ನು ನೀಡಲಾಗಿದೆ. ಜೀವಹಾನಿ ಎಲ್ಲೆಲ್ಲಿ ಆಗಿದೆ ಆ 2 ಸಂದರ್ಭದಲ್ಲಿಯೂ ಸರ್ಕಾರದಿಂದ ಆ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳುತ್ತಾ ಪರಿಹಾರ ಧನವನ್ನು ಆಲ್ರೆಡಿ ನೀಡಲಾಗಿದೆ. ಬೆಳೆ ಹಾನಿಗೆ ಸಂಬಂಧಪಟ್ಟಾಗಿ ಹೇಳಬೇಕಂದ್ರೆ ಇಲ್ಲಿ ಮಠ 140 ಹೆಕ್ಟೇರ್ ಕೃಷಿ ಭೂಮಿ ಈ ಒಂದು ನೆರೆ ಹಾವಳಿಗೆ ಒಳಪಟ್ಟಿದೆ. ಅದಲ್ಲದೆ ಹಾರ್ಟಿಕಲ್ಚರ್ ತೋಟಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಾಗಿ ಒಂದು 5.25 ಹೆಕ್ಟೇರ್ ಮಾತ್ರ ಇದರಲ್ಲಿ ಎಫೆಕ್ಟ್ ಆಗಿದೆ. ಸದ್ಯಕ್ಕೆ ಏನು ಜಾಸ್ತಿ ತೊಂದರೆ ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇಲ್ಲ. ಎಲ್ಲ ರೀತಿಯ ಸ್ಥಿತಿಗತಿಗಳನ್ನು ಜಿಲ್ಲಾಡಳಿತದಿಂದ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ ಹಾಗೂ ಈಗಿನ ಸಂದರ್ಭ ನಿಯಂತ್ರಣದಲ್ಲಿದೆ ಅಂತ ಹೇಳಲಿಕ್ಕೆ ಬಯಸುತ್ತೇನೆ. ಇದಲ್ಲದೆ ಈಗ ಕಲ್ಲೋಳ್ ಬ್ಯಾರೇಜಲ್ಲಿ ಮಹಾರಾಷ್ಟ್ರದಿಂದ ಬರೋ ನೀರಿನ ಮಟ್ಟ ಸದ್ಯಕ್ಕೆ 40,000 ಕ್ಯೂಸೆಕ್ಸ್ ಇದೆ. ನಾವು ಬೆಳಗಾವಿ ಜಿಲ್ಲೆಯಲ್ಲಿ 2 ಲಕ್ಷ ಕ್ಯೂಸೆಕ್ಸ್ ದಾಟಿದೆ ಅಂದರೆ ಆವಾಗ ಅಲರ್ಟ್ನು ಘೋಷಣೆ ಮಾಡ್ತೀವಿ. ಸದ್ಯಕ್ಕೆ ಆ ನೀರಿನ ಮಟ್ಟನೂ ಪ್ರವಾಹ ಏನಿದೆ ಅದನ್ನು ನಿಯಂತ್ರಣದಲ್ಲಿದೆ. ಈಗ ಹಿಡಕಲ್ ಜಲಾಶಯದಲ್ಲಿ ನೀರು ಚೆನ್ನಾಗಿ ತುಂಬಿಕೊಂಡಿದೆ. 90% ಹಿಡಕಲ್ ಜಲಾಶಯ ಈಗ ತುಂಬಿದೆ. ಅದಲ್ಲದೆ ಮಲಪ್ರಭಾದಲ್ಲಿ 78% ಅಲ್ಲಿ ನೀರಿನ ಮಟ್ಟ ಆಲ್ರೆಡಿ ಆಗಿದೆ. ಹಾಗೂ 3ನೇ ಡ್ಯಾಮ್ ಮಾರ್ಕಂಡೇಯ ಡ್ಯಾಮಲ್ಲಿ 90% ನೀರೀಗ ತುಂಬಿಕೊಂಡಿದೆ. ನಾವು ಮಹಾರಾಷ್ಟ್ರದಲ್ಲಿ ಕೊಲ್ಲಾಪುರ್ DC ಜಿಲ್ಲಾಧಿಕಾರಿ ಅವ್ರ ಜೊತೆ ನಾವು ಕಾನ್ಸ್ಟೆಂಟ್ಲಿ ಸಂಪರ್ಕದಲ್ಲಿದ್ದೀವಿ. ಅಲ್ಲಿ ಕೊಯ್ನಾದಿಂದ ಇರ್ಬೋದು, ಬೇರೆ ನದಿಗಳಿಂದ ಇರ್ಬೋದು, ನದಿ ಪಾತ್ರಗಳಿಂದ ಇರ್ಬೋದು, ಎಷ್ಟು ನೀರು ಬರ್ತಾ ಇದೆ ಅದನ್ನು ಪ್ರತಿ ದಿವಸ ಅವ್ರ ಜೊತೆ ಬೆಳಿಗ್ಗೆ ಫೋನ್ ಮುಖೇನ ಕೋಆರ್ಡಿನೇಟ್ ಮಾಡಿಕೊಂಡು ಅದರ ಪ್ರಕಾರ ನಾವು ಇಲ್ಲಿ ನಮ್ಮ ಸ್ಥಿತಿಗತಿಗಳನ್ನು ನಾವು ನಿಯಂತ್ರಣಗೊಳಿಸ್ಕೊಳ್ತಾ ಇದ್ದೀವಿ. ಅಲ್ಲಿಂದ ನೀರು ಬಿಟ್ಟಿದ್ದಾರೆ ಅಂದರೆ ಇಲ್ಲಿ ಬರಲಿಕ್ಕೆ ಬೆಳಗಾವಿ ಜಿಲ್ಲೆ ಎಂಟರ್ ಆಗಲಿಕ್ಕೆ ನಮಗೆ ಸರಿಸುಮಾರು 4 ರಿಂದ 5 ದಿವಸ ತಗೊಳುತ್ತೆ. ಸೊ ಈ ಟೈಮ್ ಗ್ಯಾಪನ್ನು ನಾವು ಕಾನ್ಸ್ಟೆಂಟ್ಲಿ ಮಾನಿಟರ್ ಮಾಡ್ತಾಯಿದ್ದೀವಿ. ಇಲ್ಲಿಂದ ನಾವು ನೀರು ಬಿಡುವಾಗ ನಮ್ಮ ತಾಲೂಕುಗಳಿಂದ ಹೋಗಿ ಬಾಗಲಕೋಟ್, ಬಿಜಾಪುರ, ಆಲಮಟ್ಟಿಗೆ ಸೇರಲಿಕ್ಕೆ ಸರಿಸುಮಾರು 7 ದಿವಸ ತಗೊಳುತ್ತೆ.
ಸೊ ಈ 5 ದಿವಸ ಹಾಗೂ 7 ದಿವಸ ಒಟ್ಟು ಸೇರಿ 12 ದಿವಸದ ಟೈಮ್ ಲೈನ್ ಏನಿದೆ ಇದನ್ನು ನಾವು ಕಾನ್ಸ್ಟೆಂಟ್ಲಿ ಮಾನಿಟರ್ ಮಾಡ್ತಾ ಇದ್ದೀವಿ. ಮಹಾರಾಷ್ಟ್ರದಿಂದ ನೀರು ಬಿಡುವ ಕುರಿತು ನಿಗಾ ಇಡಲಾಗಿದೆ. ಕೃಷ್ಣಾ ನದಿಯಲ್ಲಿ 40,000 ಕ್ಯೂಸೆಕ್ ನೀರು ಒಳಹರಿವು ಇದೆ. ಜಿಲ್ಲೆಯ ಎಲ್ಲಾ ಜಲಾಶಯ ಭರ್ತಿಯಾಗಿದ್ದು ನದಿಗಳಿಗೆ ನೀರು ಹರಿಬಿಡಲಾಗುತ್ತಿದೆ ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ವಸತಿ ನಿಲಯಗಳ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ನೀಡುವ ಕಿಟ್ಗಳನ್ನು ತಕ್ಷಣವೇ ಎಲ್ಲಾ ವಿದ್ಯಾರ್ಥಿಗಳಿಗೆ ನೀಡುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಬುಧವಾರ ಎಬಿವಿಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ವಸತಿ ನಿಲಯಗಳ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ನೀಡುವ ಕಿಟ್ಗಳನ್ನು ತಕ್ಷಣವೇ ಎಲ್ಲ ವಿದ್ಯಾರ್ಥಿಗಳಿಗೆ ನೀಡುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಬುಧವಾರ ಎಬಿವಿಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ಪ್ರತಿ ವಿದ್ಯಾರ್ಥಿಗೆ ಊಟಕ್ಕೆ ನೀಡುವ 1,850 ರೂಪಾಯಿ ಹಣವನ್ನು ಸರ್ಕಾರ ಹೆಚ್ಚಳ ಮಾಡಬೇಕು. ರಾಜ್ಯದಲ್ಲಿ ಸಮಾಜ ಕಲ್ಯಾಣ, ಹಿಂದುಳಿದ ವರ್ಗ ಹಾಗೂ ಅಲ್ಪಸಂಖ್ಯಾತ ಇಲಾಖೆಗಳ ಹಾಸ್ಟೆಲ್ಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡಬೇಕು ಎಂದು ಒತ್ತಾಯಿಸಿದರು. ಕಳೆದ ಒಂದು 2-3 ತಿಂಗಳಿಂದ 4 ತಿಂಗಳಾಗಿರ್ಬೋದು ಹೆಚ್ಚು ಕಮ್ಮಿ ಸರಿಯಾದಂತ ಕಿಟ್ಗಳು ಬರ್ತಾ ಇಲ್ಲ ಅವರಿಗೆ. ಈ ರೀತಿ ಆದ್ರೆ ಈ ಸರ್ಕಾರಿ ಸೌಲಭ್ಯಗಳನ್ನ ಬಡ ವಿದ್ಯಾರ್ಥಿಗಳು ಆಮೇಲೆ ಶಿಕ್ಷಣವನ್ನ ಯಾವ ರೀತಿ ತಗೋಬೇಕು. ಹಾಗೆ ನಾವು ನೋಡ್ಬೇಕಂತಂದ್ರೆ ಒಂದ್ 4 ತಿಂಗಳಾಗಿರ್ಬೋದು. ಹಾಗೆ ಒಂದು ವಿದ್ಯಾರ್ಥಿಗೆ ಒಂದು ತಿಂಗಳಿಗೆ ಒಂದು ಊಟದ ವೆಚ್ಚ ಅಂತೇಳಿ 1,850 ರೂಪಾಯಿನ ನೀಡ್ತಾರೆ. ಬಟ್ ಆ 1,850 ರೂಪಾಯಿದಲ್ಲಿ ಪೌಷ್ಟಿಕವಾದಂತ ಆಹಾರವನ್ನು ನೀಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ರೀತಿ ಏನು ಈ ವಿದ್ಯಾರ್ಥಿ ವೇತನ ಇದೆ, ಕಳೆದ 1 ವರ್ಷಗಳಿಂದ ರೈತ ಮಕ್ಕಳಿಗೆ ವಿದ್ಯಾರ್ಥಿ ನಿಧಿ ಆಗಿರ್ಬೋದು, ಆಗ ವಿದ್ಯಾಶ್ರೀ ಸ್ಕಾಲರ್ಶಿಪ್ ಆಗಿರ್ಬೋದು, ಹೀಗೆ ಅನೇಕ ಸ್ಕಾಲರ್ಶಿಪ್ಗಳು ಕಳೆದ 1 ವರ್ಷಗಳಿಂದ ಯಾವುದೇ ಒಂದು ವಿದ್ಯಾರ್ಥಿಗೆ ಜಮಾ ಆಗ್ತಾ ಇಲ್ಲ. ಹಾಸ್ಟೆಲ್ಗಳಿಗೆ ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗಳ ಆಯ್ಕೆ ಪ್ರಕ್ರಿಯೆಯನ್ನು ಕೂಡಲೇ ಪೂರ್ಣಗೊಳಿಸಿ ಹಾಸ್ಟೆಲ್ಗಳಿಗೆ ಪ್ರವೇಶಾತಿ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ಬಾಕಿ ಉಳಿದಿರುವ ಹಿಂದಿನ ವರ್ಷದ ವಿದ್ಯಾರ್ಥಿ ವೇತನವನ್ನು ತಕ್ಷಣವೇ ವಿದ್ಯಾರ್ಥಿಗಳ ಖಾತೆಗೆ ಜಮಾ ಮಾಡಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ರೈಲ್ವೆ ಹಳಿ ದಾಟುವಾಗ ರೈಲ್ವೆ ಡಿಕ್ಕಿ ಹೊಡೆದು ವೃದ್ಧನೋರ್ವ ಸ್ಥಳದಲ್ಲೇ ಮೃತಪಟ್ಟ ಘಟನೆ ಮಂಗಳವಾರ ಸಂಜೆ ಸಮರ್ಥ್ ನಗರದಲ್ಲಿ ನಡೆದಿದೆ. ರೈಲ್ವೆ ಹಳಿ ದಾಟುವಾಗ ರೈಲ್ವೆ ಡಿಕ್ಕಿ ಹೊಡೆದು ವೃದ್ಧನೋರ್ವ ಸ್ಥಳದಲ್ಲೇ ಮೃತಪಟ್ಟ ಘಟನೆ ಮಂಗಳವಾರ ಸಂಜೆ ಸಮರ್ಥ್ ನಗರದಲ್ಲಿ ನಡೆದಿದೆ. ಸಮರ್ಥ್ ನಗರದ ಹತ್ತಿರ ಕಡಕ್ಕಲಿಯ ನಿವಾಸಿ ಪಾಂಡುರಂಗ್ ಬಾತ್ಕಾಂಡೆ ವಯಸ್ಸು 75 ರೈಲ್ವೆ ಹಳಿ ದಾಟುವಾಗ ಡಿಕ್ಕಿ ಹೊಡೆದು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಬೆಳಗಾವಿ ರೈಲ್ವೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ. ಘಟನಾ ಸ್ಥಳಕ್ಕೆ ರೈಲ್ವೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಈಗ ಸಣ್ಣದೊಂದು ವಿರಾಮ. A1 Sale is live on Aradhana with low price guarantee. कम दामों में बड़ा धमाल ऑफर सिर्फ कुछ ही दिनों के लिए. स्टाइल भी, सेविंग्स भी और फैशन की सबसे बड़ी सेल. फैशन का फुल धमाका कुर्ती मात्र 125, स्टाइलिश टॉप सिर्फ 149 रुपीज और ये परी जैसे फ्रॉक सिर्फ 299 रुपीज, किड्स टी शर्ट सिर्फ 149 रुपीज और जीन्स सिर्फ 249 रुपीज और ये कॉटन सिल्क साड़ी सिर्फ 350 रुपीज. यहाँ पे आपको लेटेस्ट ड्रेस मटेरियल सिर्फ 299 से मिल जाएगा और यहाँ पे आपको जीन्स शर्ट सिर्फ 299 से स्टार्ट है और जीन्स सिर्फ 450 से. लेटेस्ट कलेक्शन फॉर कंप्लीट फैमिली ओनली एट आराधना साड़ीज एंड रेडीमेड्स, मारुति गली, बेलगाम. Then guys, why are you waiting for? Don't forget to visit here. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन. दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज. अमरकॉन कलेक्शन, आदर्शा ड्रेस सर्कल, खड़े बाजार, बेलगाम. आराधना साड़ी ड्रेस मटेरियल्स
मारुति गली बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया, पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली बेलगाम। साड़ी हर महिलाओं को लुभाने वाली बात, साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली बेलगाम। आराधना साड़ी ड्रेस मटेरियल्स, मारुति गली बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ತಾಲೂಕಿನ ಮಾರ್ಕಂಡಯ್ಯ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಧ್ಯಾಹ್ನದ ಬಿಸಿ ಊಟ ಸೇವಿಸಿ 30ಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥಗೊಂಡಿದ್ದಾರೆ. 4 ಹೆಚ್ಚು ನಿತ್ರಾಣಗೊಂಡಿದ್ದರಿಂದ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಬೆಳಗಾವಿ ತಾಲೂಕಿನ ಮಾರ್ಕಂಡಯ್ಯ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಧ್ಯಾಹ್ನದ ಬಿಸಿ ಊಟ ಸೇವಿಸಿ 30ಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥಗೊಂಡಿದ್ದಾರೆ. 4 ಹೆಚ್ಚು ನಿತ್ರಾಣಗೊಂಡಿದ್ದರಿಂದ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಉಳಿದವರಿಗೆ ವಿವಿಧ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಎಲ್ಲಾ ಮಕ್ಕಳು ಮಧ್ಯಾಹ್ನದ ಬಿಸಿ ಊಟ ಸೇವಿಸಿದ ಕೆಲವೇ ನಿಮಿಷಗಳಲ್ಲಿ ಅಸ್ವಸ್ಥರಾದ್ರು. ಸಂಜೆ ನಾವು 6 ಗಂಟೆಗೆ ಬರ್ತೀವಿ ಮನೆಗೆ. 1 ಗಂಟೆದಾಗ ಊಟ ಕೊಟ್ಟಾರ ಅವ್ರು. 1 ಗಂಟೆದಾಗ ಊಟ ಕೊಟ್ಟಾರ. ಸರ್ಗಳು ಟೀಚರ್ಗಳಿಗೆ ಕೇಳಿದ್ರಿ ಅದು ಬಸ್ ಅಲ್ಲಿ ಬಿದ್ದೈತೆ ಅಂತೇಳಿ. ಸರ್ಗಳು ಟೀಚರ್ಗಳು ಸ್ವಲ್ಪ ಕೇರ್ ಮಾಡ್ರೆ ನಮ್ಮ ಮಕ್ಳಿಗೆ ಏನು ಪ್ರಾಬ್ಲಮ್ ಆಗ್ತೈತೆ ಇನ್ನೂ ಮಟ್ಟ ಆಗ್ತಿರಕಿಲ್ರಿ. ಇಟ್ಟು ತ್ರಾಸ ಆಗ್ತಿರಕಿಲ್ರಿ. ಈಗ ಆಗಿಲ್ ಬಿಡ್ರಿ, ಅಕಸ್ಮಾತ್ ಆಗಿರ ಏನ್ ಆಗ್ತೈತ್ರಿ. ನಮ್ಮ ಮಕ್ಳು ವಯಸ್ಸಕ್ಕೆ ಬಂದವ್ರಿ. ಈಗ ನಮ್ಮ ಮಕ್ಳಿಗೆ ಆಗಿರ ಯಾರು ಮನೆ ಆಗ್ತದೆ, ಯಾರು ಸರ್ಕಾರ ಬರ್ತಿದ್ರಿ. ಫಸ್ಟ್ ಹೇಳ್ಕೊಂಡಿರ್ರಿ. ಮತ್ತು ಊರಿನ ಅಧ್ಯಕ್ಷರದಾರಿ ನೋಡ್ಕೋತಾರಂದ್ರೆ ನಾವ್ ಇನ್ನೂ ಮಟ್ಟ ಶಾಲೆಗೆ ಹೋಗಿಲ್ರಿ. ಮತ್ ಈಗ ಈ ತರ ನಮ್ಮ ಮಕ್ಳಿಗೆ ಹಿಂಗ ಆಗೈತೆ ಅಂದ್ರೆ ನಮ್ಗ ಆಗೋದನ್ನಲ್ಲ ತ್ರಾಸ. ಮಕ್ಕಳ್ರಿ ಶಾಲ್ಯಾಗ ಅಲ್ಲಿ ಬಿದ್ದೈತಿ, ನಾವೆಲ್ಲ ಊಟ ಮಾಡಿದ್ರೆ ನಮ್ಗೆ ತ್ರಾಸ ಆಗೈತಿ. ಕೆಲವರಿಗೆ ವಾಂತಿ ಭೇದಿ ಕಾಣಿಸಿಕೊಂಡಿತ್ತು. ಶಿಕ್ಷಕರು ಒಬ್ಬೊಬ್ಬರನ್ನಾಗಿ ಮಕ್ಕಳನ್ನು ಆಸ್ಪತ್ರೆಗೆ ದಾಖಲಿಸಿದ್ರು. ಸಾಮೂಹಿಕವಾಗಿ ಎಲ್ಲರಿಗೂ ಹೊಟ್ಟೆ ನೋವು ಕಾಣಿಸಿಕೊಳ್ಳಲು ಆರಂಭಿಸಿದ್ದರಿಂದ ಆಂಬ್ಯುಲೆನ್ಸ್ಗಳನ್ನು ಕರೆಸಲಾಯಿತು. ಡಿಡಿಪಿಐ ಲೀಲಾವತಿ ಹಿರೇಮಠ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಈಶ್ವರ್ ಗಡಾದ್ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲಿಸಿದ್ರು. ಇಪ್ಪತ್ನಾಲ್ಕು ಮಕ್ಕಳ ಆರೋಗ್ಯದಲ್ಲಿ ಏರುಪೇರಾಗಿದೆ. ಎಲ್ಲರಿಗೂ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಅಪಾಯ ಏನೂ ಇಲ್ಲ ಎಂದು ಲೀಲಾವತಿ ಮಾಹಿತಿ ನೀಡಿದ್ರು. ಬಿಸಿ ಊಟದಲ್ಲಿ ಹಲ್ಲಿ ಬಿದ್ದಿರುವ ಸಾಧ್ಯತೆ ಇದೆ ಎಂದು ಬೆಳಗಾವಿ ಗ್ರಾಮೀಣ ಠಾಣೆ ಪೊಲೀಸರು ಮಾಹಿತಿ ನೀಡಿದ್ದಾರೆ. ವಿನೋದ್ ಕುಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. 3 ವರ್ಷದ ಬಾಲಕನ ಕುತ್ತಿಗೆಗೆ ಚಾಕುವಿನಿಂದ ಕೊಯ್ದು ಕೊಲೆ ಮಾಡಿದ ಘಟನೆ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಬೆನಕನವಾರಿ ಗ್ರಾಮದಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿದೆ. 3 ವರ್ಷದ ಬಾಲಕನ ಕುತ್ತಿಗೆಗೆ ಚಾಕುವಿನಿಂದ ಕೊಯ್ದು ಕೊಲೆ ಮಾಡಿದ ಘಟನೆ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕು ಬೆನಕನವಾರಿ ಗ್ರಾಮದಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಬೆನಕನವಾರಿ ಗ್ರಾಮದಲ್ಲಿ ಸಂಬಂಧಿಕನೊಬ್ಬನು 3 ವರ್ಷದ ಬಾಲಕನನ್ನು ಕ್ರೂರವಾಗಿ ಕೊಲೆ ಮಾಡಿರುವ ಹೃದಯ ವಿದ್ರಾವಕ ಘಟನೆ ನಡೆದಿದ್ದು, ಆರೋಪಿ ಭೀಮಪ್ಪ ಹನುಮಪ್ಪ ವಾಲಿಕರ್ ವಯಸ್ಸು 35 ಎನ್ನುವನು ತನ್ನ ಆಪ್ತ ಸಂಬಂಧಿಯ 3 ವರ್ಷದ ಮಗುವನ್ನು ಮನೆಗೆ ಕರೆದುಕೊಂಡು ಹೋಗಿ ಯಾರೂ ಇಲ್ಲದ ಸಮಯದಲ್ಲಿ ಚಾಕು ಹಾಕಿ ಬಾಲಕನ ಕುತ್ತಿಗೆ ಕೊಯ್ದು ಕೊಲೆ ಮಾಡಿದ್ದಾನೆ. ಆಕೆ ಕಾಸು ಅವ್ರ ತಮ್ಮ ಹೆಂಡತಿ ಹುಡುಗನ ತಾಯಿ ಅಕ್ಕ ತಂಗಿರಿ ಏನ್ ಹೇಳ್ಬೇಕು ನಾವು?
ಹೊರಗರಲ್ಲ ಕೊಲೆ ಮಾಡ್ಯಾನಲ್ಲ ಅವನ ಹೆಂಡತಿ ಇವರು ಮಾರುತಿ ಅಕ್ಕ ತಂಗಿ ಅವ್ರಪ್ಪ ಇಲ್ಲವು ತಾನಿ ಅಂತ ಬಡ್ದಿದ್ದೀವಿ ಆದ್ರಗಿತ್ತಿ ಮಗ ರಾಡ ಇದು ವರ್ಷ ತಾನಿ ಅಂತ ಬಡಿದ್ರೆ ಸ್ವತಃ ಅಕ್ಕನ ತಂಗಿ ಮಾಡ್ಯಾರ ಅಂತೇಳಿ ಸಣ್ಣಪ್ಪನ ಮಕ್ಕಳು ಅವರು ಸ್ವತಃ ಮಾಡಿ ಫೋನ್ಯಾಗ ಆಗಿಕ್ಕಿ ತವ್ರ ಮನೆ ಅಂತ ತವ್ರ ಮನೆ ಇದಾಗ ಗಡ್ಯಾವು ಬಡಿಬಾರ್ದು ಅವ್ರ ಮಕ್ಕಳು ಅವ್ರ ಮನೆಗೆ ಕಳಿಸ್ಬೇಕಂತೆ ನಮ್ಮ ಹುಡುಗ ಬೇದಿತ್ತು ಬುದ್ಧಿ ಹೇಳ್ಯಾರ ಹೋಗಿ ಬೇದಿ ಹೇಳ್ಯಾರ್ರಿ ಹೇಳಿ ಫೋನ್ಯಾಗ ತವ್ರ ಮನೆಗೆ ಹಚ್ಚಾರ ಹೆಂಗ್ ಮಾಡ್ಯಾನ ಅಂತೇಳಿ ನಮ್ಮ ಹುಡುಗ ಇಬ್ರ ಹುಡುಗರಪ್ಪ ಹಚ್ಚಿರ ಫೋನ್ ಕಸ್ಕೊಂಡ್ 15,000 ರೂಪಾಯಿ ಫೋನ್ ತಗೊಂಡ್ ಕಲ್ಲಿಗೆ ಹೋಗಿ ಕೊಟ್ಟನ್ರಿ ಅದ ಸಿಟ್ಟ ಹಿಟ್ಟು ಮಾಡ್ಯಾನಂತ ನನ್ನ ಮಗ ನೋಡ್ರಿ ಅದ್ರಗಿತ್ತೆ ಮಗ ಇನ್ನ ಬಡ್ದಾಡ ಮಕ್ಕಳ ನಡ್ಯಾನ ಕೂಡ ಮಗುನ್ ಮೇಲೆ ಮಗ ಏನ್ ಮಾಡೈತಿ ಅಪ್ಪ ಹಾಲು ಕೊಡು ಮಗ ಯಾರು ಇಲ್ಲ ಮನಾಗ ರಾಡ್ಯಾದ ತಾಯಿ ತಂದೆ ಇಬ್ರು ಇದ್ರಂತ ನಾವು ಎಲ್ಲ ಆಗೇದು ಬಂದ್ವಿ ಅಪ್ಪ ಏನು ಹೇಳು ನನ್ನದಪ್ಪ ಮನೆಗೆ ಕರ್ಕೊಂಡು ಹೋಗಿ ಮಾಡ್ಯಾನಂದ್ರೆ ನಮ್ಮ ಮನ್ಯಾಗ ಅಗಸ್ಯಾಗ ನಮ್ಮ ಅಣ್ಣ ಕರ್ಕೊಂಡ್ ಕುಂತಾನ್ರಿ ಆಡಕತ್ತೇನಂತ ಇವರು ಮಾತಾಡ್ಕೊಂತ 4 ಮಂದಿ ಗಂಡ ಮಕ್ಳು ಕೂತಾರೆ ಅವು ಅವ್ರ ನಮ್ಮ ಅಕ್ಕ ತಂಗಿ ಅಂದಿನಲ್ರಿ ಅವ್ರಿಗೆ ಮಕ್ಕಳು ಆಡದವ್ರ ಗಂಡೋಡ್ರು. ಇಂದು ಬೆಳಗ್ಗೆ ಅಜ್ಜನು ಮೊಮ್ಮಗನನ್ನ ಅಂಗನವಾಡಿಗೆ ಕರೆದುಕೊಂಡು ಹೋಗಲು ಹೊರಟಿದ್ರು. ಆದರೆ ಅಂಗನವಾಡಿ ತೆರೆದಿರಲಿಲ್ಲ. ಹೀಗಾಗಿ ಗ್ರಾಮದ ಅಗಸಿ ಹತ್ತಿರ ಬಾಲಕನ ಜೊತೆ ಕುಳಿತಿದ್ರು. ಅಷ್ಟರಲ್ಲಿ ಆಗ ಬಂದ ಆರೋಪಿ ಭೀಮಪ್ಪ ಬಾಲಕನನ್ನು ಕರೆದುಕೊಂಡು ತನ್ನ ಮನೆಗೆ ಹೋಗಿದ್ದನು. ನಂತರ ಯಾರೂ ಇಲ್ಲದ ಸಮಯದಲ್ಲಿ ಮನೆಯಲ್ಲಿ ಚಾಕುನಿಂದ ಬಾಲಕನ ಕುತ್ತಿಗೆ ಕೊಯ್ದು ಹತ್ಯೆ ಮಾಡಿದ್ದಾನೆ. ಇವಾಗ ಹುಡ್ರು ಅವ್ರ ಅಜ್ಜಾರಿ ಹೊತ್ಕೊಂಬಂದ್ ಕೇಟ ಅಲೆದವ್ರು ಗುಡ್ತಕ್ಕ ಹುಡುಗನ ಆಡ್ಸಕ್ ಬಿಟ್ಟನ್ರಿ. ಸಾಲಿಗೆ ಹೋಗಪ್ಪ ಅಂತೇಳಿ ಕಳ್ಸನ್ರಿ. ನಾನು ಒಂದು 4-5 ಹುಡ್ರು ಸಣ್ಣ ಹುಡ್ರು ಸಿಕ್ಕವ್ರಿ. ಸಿಕ್ಬಿಟ್ರೆ ಆಟ ಆಡ್ಕೊಂತ ಅವ್ರ ಮನೆ ಮುಂದೆ ಹೋಗ್ಯಾರ. ಅವ್ರ ಮನೆ ಮುಂದೆ ಹೋಗೋಣ ಹಿಡ್ಕೊಂಡು ಕೇಟ ಒಳಗೆ ಕರ್ಕೊಂಡು ಹೋಗಿ ಅಡಿಗೆ ಮನ್ಯಾಗ ಅದು ಒತ್ಮರಿ ಕೊಯ್ಯುವಂಥದ್ದು ಚಾಕು ಇರ್ತಲ್ಲ ಅದನ್ನ ಒಂದು ಕೇಟ ಹುಡುಗನ ಕಾಲಿಟ್ಟು ಅದನ್ನ ಗುಂಡ ಎಲ್ಲ ಕಡಿಮೆ ಮಾಡಿಬಿಟ್ಟಾರೆ. ಕಡಿಮೆ ಮಾಡೋಣ ಒಬ್ರು ಯಾರ ಓನೇನೊಳಗೆ ಬಾಯಿ ಮಾಡಾತ್ತಾರ. ಲಬ ಲಬ ಹೋಗೋಣ ಇವರು ಓಡಿ ಬಂದಾರ. ಏನಾಯ್ತು ಅಂತ ಅಂದ್ರೆ ಮತ್ತೆ ಎಂತಿ ಬಡಿದ್ನಲ್ಲ ಎಂತಿನ ಜೋಡಿ ಗುದ್ದಾಡ್ತಾರ ಅಂತೇಳಿ ಬಿಡ್ಸಾಕ ಹೋಗತ್ತ ಹೋಗ್ಯಾರ. ಅದು ಆಸೆಯಾಗ ಹುಡುಗೇನು ಓದು ಇಟ್ಟಾನಂತ್ರಿ. ಇಟ್ಬಿಟ್ಟಾನ ಅಜ್ಜ ಏನು ಮೊಮ್ಮಗ ಹೊತ್ಕೊಂಡು ಅಜ್ಜ ಹೋಗ್ಯಾನಲ್ರಿ. ಅವನ ಬಂದು ಕೇಟ ಎಂತಿ ಬಡಿ ಆತನ ಅಂತೇಳಿ ಕೇಟ ನೋಡಾಕ್ ಹೋಗ್ಯಾನ್ರಿ. ಅದು ಮೊಮ್ಮಗನಾಗೈತ್ರಿ. ಅಯ್ಯೋ ನನ್ನ ಮೊಮ್ಮಗನ ಜೀವ ಕೊಂದಿಲ್ಲ ಅಂತೇಳಿ ಅದು ಬಬ್ಬರಿಸನಲ್ರಿ. ಇಡೀ ಊರ ಎಲ್ಲರಿಗೆ ಫೋನ್ ಮಾಡ್ಕೊಂಡು ಇದು ಮಾಡ್ಕೊಂಡು ಎಲ್ಲದು ಇದು ಮಾಡ್ತಾರೆ. ಮತ್ತೆ ಅವನು ಕಟ್ಟಿ ಹಾಕಿದ್ವಿ ನಾವು. ಕಟ್ಟಿ ಹಾಕಿದ್ವಿ ಅಲ್ಲೇ ಸುಡ್ಬೇಕಂತ ಮಾಡಿದ್ವಿ. ಆದ್ರೆ ಮತ್ತೆ ಯಾರೋ ಸ್ಟೇಷನ್ಗೆ ಫೋನ್ ಮಾಡಿದ್ರು. ಸ್ಟೇಷನ್ಗೆ ಫೋನ್ ಮಾಡಿಬಿಟ್ಟು ಮತ್ತೆ ಅವನ್ನೆಲ್ಲ ಸುಡಬೇಡ್ರಿ, ಅವ್ರು ನಾವೇನು ತೀರ್ಮಾನ ಮಾಡ್ತೀವಿ ಅದನ್ನ ಮಾಡ್ತೀವಿ, ನೀವು ಕಟ್ಟಿ ಅಲ್ಲೇ ಹಾಕಿದ್ರಿ ಅವ್ನ. ಮತ್ತೆ ನಾವು ಸುಡಬೇಕಂತ ಮಾಡಿದ್ರು ಬ್ಯಾಡ ಅಂತೇಳಿ ಅಂತಂದ್ರೆ ಬಿಟ್ಟಿವ್ರಿ ನಾವು. ಈ ಕೊಲೆಗೆ ಸಂಬಂಧಪಟ್ಟ ಖಚಿತ ಮಾಹಿತಿ ಇನ್ನೂ ಲಭ್ಯವಾಗಿಲ್ಲ. ಘಟನೆಯು ಬಾಗಲಕೋಟೆ ಜಿಲ್ಲೆಯ ಅಮೀನ್ಗಢ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದು, ಪೊಲೀಸರು ಆರೋಪಿ ಭೀಮಪ್ಪ ವಾಲಿಕರ್ನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಪ್ರವೀಣ್ ಹಡ್ಪದ, ಕೆಎಂಎಂ ಕನ್ನಡ ನ್ಯೂಸ್, ಬಾಗಲಕೋಟೆ. ಈಗ ಸಣ್ಣದೊಂದು ವಿರಾಮ. व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। थोड़ी सी महकी ऋतु अनोखी है, हल्के हल्के दिल में हलचल जो मचलती है। ये कैसा है समा, ये प्यार सा एहसास है, ये किसकी पलकों में है तस्वीरें, कैसी नुमाइश है। आराधना, मारुति गली, बेळगाव। वस्त्रों का संगम, सुंदर सलोना, मन भाई आराधना। ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ.
ಸೇಲ್ ಯುವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್. ಸ್ಟಾಪ್ ಇಟ್! ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ, ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 Benaka Gold Company, we value you and your valuables. ಹೊಳೆಯಿರಿ ಹಿಂದೆಂದಿಗಿಂತಲೂ ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜ್ಯುವೆಲರಿ ಫೆಸ್ಟಿವಲ್ ಜುಲೈ 7ರಿಂದ 27ರವರೆಗೆ ನಡೆಯಲಿದೆ. ಎಲ್ಲ ವಜ್ರಾಭರಣದ ಖರೀದಿಯ ಮೇಲೆ ಪ್ರತಿ ಕ್ಯಾರೆಟ್ಗೆ 7,000 ರೂಪಾಯಿಗಳ ಫ್ಲಾಟ್ ರಿಯಾಯಿತಿ. ಅಷ್ಟೇ ಅಲ್ಲ, ವಜ್ರಾಭರಣ ಖರೀದಿಯೊಂದಿಗೆ 2 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಅಥವಾ ಬೆಳ್ಳಿಯ ಆಭರಣ ಉಚಿತ. ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ. ಷರತ್ತುಗಳು ಅನ್ವಯ. ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಉದ್ಘಾಟನೆಯಾಗಿ 6-7 ವರ್ಷವಾದರೂ ನಿರ್ವಹಣೆ ಇಲ್ಲದೆ ಬಾಗಲಕೋಟೆಯ ಶಿರೂರು ಹೊರವಲಯದ ಈ ಪ್ರವಾಸಿ ಮಂದಿರ ನೆಲಕಚ್ಚುವ ಸ್ಥಿತಿಗೆ ತಲುಪಿದೆ. ಉದ್ಘಾಟನೆಯಾಗಿ 6-7 ವರ್ಷವಾದರೂ ನಿರ್ವಹಣೆ ಇಲ್ಲದೆ ಬಾಗಲಕೋಟೆಯ ಶಿರೂರು ಹೊರವಲಯದ ಈ ಪ್ರವಾಸಿ ಮಂದಿರ ನೆಲಕಚ್ಚುವ ಸ್ಥಿತಿ ತಲುಪಿದೆ. ಲಕ್ಷ ಖರ್ಚು ಮಾಡಿ ಶಿರೂರು ಹೊರವಲಯದಲ್ಲಿ 2018ರಲ್ಲಿ ಪ್ರವಾಸಿ ಮಂದಿರವನ್ನು ಸಿದ್ದರಾಮಯ್ಯನವರು ಶಾಸಕ HY ಮೇಟಿ ಅವರ ಅಧ್ಯಕ್ಷತೆಯಲ್ಲಿ ಉದ್ಘಾಟಿಸಿದ್ರು. ಆದರೆ ಮುಂದೆ ಬಂದ ಬಿಜೆಪಿಯ ಶಾಸಕರಾಗಿದ್ದ ವೀರಣ್ಣ ಚರಂತಿಮಠ ಈ ಪ್ರವಾಸಿ ಮಂದಿರದ ನಿರ್ವಹಣೆಯನ್ನು ನಿರ್ಲಕ್ಷಿಸಿದ್ರು. ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಈಗಿನ ಶಾಸಕರಾದ HY ಮೇಟಿ ಅವರು ಇದರ ನಿರ್ವಹಣೆ ಮಾಡುವುದಾಗಿ ಹೇಳಿದ್ರು. ಆದರೆ ಶಾಸಕರಾಗಿ ವರ್ಷಗಳು ಉರುಳಿದ್ರು. ಶಾಸಕರು ಮತ್ತು ಅಧಿಕಾರಿಗಳು ಈ ಕಡೆ ನೋಡದೆ ಇರುವುದೇ ವಿಪರ್ಯಾಸ. ಕಟ್ಟಡ ನಿರ್ವಹಣೆ ಆಗದೆ ಅಕ್ರಮ ಚಟುವಟಿಕೆಗಳಿಗೆ ಈಗ ದಾರಿ ಮಾಡಿಕೊಡುವಂತಾಗಿದ್ದು, ಬಾಗಿಲು ಕಿಟಕಿ ಗ್ಲಾಸ್ಗಳು ಒಡೆದು ಹೋಗಿದ್ದು ಅವಸಾನದ ಅಂಚಿನಲ್ಲಿದೆ. ಈ ಬಗ್ಗೆ ಪಟ್ಟಣದ ಅನೇಕ ಜನಪ್ರತಿನಿಧಿಗಳು ಅಧಿಕಾರಿಗಳ ಗಮನಕ್ಕೆ ತಂದರೂ ಈ ಬಗ್ಗೆ ನಿರ್ಲಕ್ಷ್ಯ ವಹಿಸಿ ಜಾನಕುರುಡರಂತಾಗಿದ್ದಾರೆ. ಪ್ರವೀಣ್ ಹಡಪದ, ಕೆಎಂಎಂ ಕನ್ನಡ ನ್ಯೂಸ್, ಬಾಗಲಕೋಟೆ. 3 ದಶಕಗಳಿಂದ ಗಡಿ ಜಿಲ್ಲೆ ರಾಜಕಾರಣದಲ್ಲಿ ತಮ್ಮದೇ ಪಾರುಪತ್ಯ ಮೆರೆದಿದ್ದ 2 ಪ್ರಬಲ ಕುಟುಂಬಗಳ ನಡುವೆ ಮಲ್ಲಯುದ್ಧ ಪ್ರಾರಂಭವಾಗಿದ್ದು, ಗೆಲ್ಲುವರ್ಯಾರು ಎನ್ನುವ ಕುತೂಹಲ ಎಲ್ಲೆಡೆ ಜೋರಾಗಿದೆ. 3 ದಶಕಗಳಿಂದ ಗಡಿ ಜಿಲ್ಲೆ ರಾಜಕಾರಣದಲ್ಲಿ ತಮ್ಮದೇ ಪಾರುಪತ್ಯ ಮೆರೆದಿದ್ದ 2 ಪ್ರಬಲ ಕುಟುಂಬಗಳ ನಡುವೆ ಮಲ್ಲಯುದ್ಧ ಪ್ರಾರಂಭವಾಗಿದ್ದು, ಗೆಲ್ಲುವರ್ಯಾರು ಎನ್ನುವ ಕುತೂಹಲ ಎಲ್ಲೆಡೆ ಜೋರಾಗಿದೆ. ಜನತಾ ಪರಿವಾರದ ನಂಟಿನೊಂದಿಗೆ ರಾಜಕೀಯ ಪ್ರವೇಶಿಸಿದ ಕತ್ತಿ ಹಾಗೂ ಜಾರಕಿಹೊಳಿ ಕುಟುಂಬಗಳ ನಡುವಿನ ಸ್ನೇಹ ಎದುರಾಳಿಯ ಎದೆ ನಡಗಿಸುವ ಶಕ್ತಿ ಹೊಂದಿತ್ತು. ಉತ್ತರ ಕರ್ನಾಟಕದ ಧೀಮಂತ ನಾಯಕ ದಿವಂಗತ ಉಮೇಶ್ ಕತ್ತಿ ಹಾಗೂ ಜಾರಕಿಹೊಳಿ ಸಹೋದರರ ದಶಕಗಳ ರಾಜಕೀಯ ನಂಟು ಇದೀಗ ಕಳಚಿ ಬೀಳುವ ಹಂತ ತಲುಪಿದೆ. ಸತತ 4 ದಶಕಗಳ ಕಾಲ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಆಡಳಿತದ ಚುಕ್ಕಾಣಿ ಹಿಡಿದಿದ್ದ ಮಾಜಿ ಸಂಸದ ರಮೇಶ್ ಕತ್ತಿ ಅವರನ್ನು ಅಧಿಕಾರದಿಂದ ಕೆಳಗಿಳಿಸುವ ಮೂಲಕ ಜಾರಕಿಹೊಳಿ ಸಹೋದರರು ಹಂತ ಹಂತವಾಗಿ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ, ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘವನ್ನು ತಮ್ಮ ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗುವ ಮೂಲಕ ಕತ್ತಿ ಕುಟುಂಬದ ಕೆಂಗಣಿಗೆ ಗುರಿಯಾಗಿದ್ದರು. ದಿವಂಗತ ಉಮೇಶ್ ಕತ್ತಿ ಅಗಲಿಕೆಯ ಬಳಿಕ ಸಹಕಾರಿ ಹಾಗೂ ರಾಜಕೀಯದಿಂದ ತುಸು ಅಂತರ ಕಾಯ್ದುಕೊಂಡಿದ್ದ ಮಾಜಿ ಸಂಸದ ರಮೇಶ್ ಕತ್ತಿ ಹಾಗೂ ಶಾಸಕ ನಿಖಿಲ್ ಕತ್ತಿ ನಡುವೆ ವೈಮನಸ್ಸು ಸೃಷ್ಟಿಸುವ ಕಾರ್ಯ ನಡೆದಿದ್ದವು. ಆದರೆ ವೈಮನಸ್ಸಿನ ಲಾಭ ಬಿಟ್ಟುಕೊಡದ ಕತ್ತಿ ಕುಟುಂಬ ಇತ್ತೀಚೆಗೆ ಕೈಗೊಂಡ ನಿರ್ಧಾರ ಜಿಲ್ಲಾ ರಾಜಕಾರಣದ ದಿಕ್ಸೂಚಿಯನ್ನೇ ಬದಲಿಸಿ ಬಿಟ್ಟಿದೆ. ಇತ್ತೀಚೆಗೆ ನಡೆದ ಸಭೆಯಲ್ಲಿ ಶಾಸಕ ನಿಖಿಲ್ ಕತ್ತಿ 2 ಕುಟುಂಬಗಳ ನಡುವಿನ ಒಪ್ಪಂದ ಮುರಿದು ಹಾಕಿದ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ
ಜಾರಕಿಹೊಳಿ ಸೇರಿದಂತೆ ಜಾರಕಿಹೊಳಿ ಕುಟುಂಬದ ವಿರುದ್ಧವೇ ಸಮರ ಸಾರುವ ಘೋಷಣೆ ಮಾಡಿದ್ರು. ಇದೇ ವೇಳೆ ಮಾಜಿ ಸಂಸದ ರಮೇಶ್ ಕತ್ತಿ ಹುಕ್ಕೇರಿ ತಾಲೂಕಿನ ಸಹಕಾರಿ ರಂಗಕ್ಕೆ ಹೊರಗಿನ ತಾಲೂಕಿನವರಿಗೆ ಎಂಟ್ರಿ ಇಲ್ಲ, ಯಾರಿಗೂ ಹೆದರುವ ಅವಶ್ಯಕತೆ ಇಲ್ಲ, ನನ್ನ ಜೊತೆಗೆ ನಿಂತ್ರೆ ನಿಮ್ಮ ಹೊಸಲು ಕಾಯುವ ಹೊಣೆ ನನ್ನದು ಎನ್ನುವ ಮೂಲಕ 6 ತಿಂಗಳ ಮೌನಕ್ಕೆ ಬ್ರೇಕ್ ಹಾಕಿದ್ರು. ಕೂಡಲೇ ಎಚ್ಚೆತ್ತ ಸಚಿವ ಸತೀಶ್ ಜಾರಕಿಹೊಳಿ ಕುಸ್ತಿಗೆ ಇನ್ನೂ ಟೈಮ್ ಇದೆ, ಅವರಿಗೆ ಇದ್ದಷ್ಟು ಅರ್ಜೆಂಟ್ ನನಗಿಲ್ಲ ಎನ್ನುವ ಮೂಲಕ ಪರೋಕ್ಷವಾಗಿ ಟಾಂಗ್ ನೀಡಿದ್ರು. ಇನ್ನು ಸೂಕ್ತ ನ್ಯಾಯಕತ್ವದ ಕೊರತೆ ಎದುರಿಸುತ್ತಿದ್ದ ಜಾರಕಿಹೊಳಿ ವಿರೋಧಿ ಬಣದ ನಾಯಕರೆಲ್ಲರೂ ಒಟ್ಟಾಗಿ ಮಹಾರಾಷ್ಟ್ರದ ಮಠವೊಂದರಲ್ಲಿ ಸಭೆ ಸೇರುವ ಮೂಲಕ ಡಿಸಿಸಿ ಬ್ಯಾಂಕ್ ವಶಕ್ಕೆ ಪಡೆಯಲು ರಣತಂತ್ರ ರೂಪಿಸಿದ್ದು, ಇದರಿಂದಾಗಿ ಜಿಲ್ಲಾ ರಾಜಕಾರಣದಲ್ಲಿ ಹೊಸ ಸಂಚಲನ ಸೃಷ್ಟಿಯಾಗಿದೆ. ಇನ್ನೊಂದೆಡೆ ಬಾಲಚಂದ್ರ ಜಾರಕಿಹೊಳಿ ಹಾಗೂ ಸತೀಶ್ ಜಾರಕಿಹೊಳಿ ವಿವಿಧ ತಾಲೂಕಿನಲ್ಲಿ ಪಿಕೆಪಿಎಸ್ ಪದಾಧಿಕಾರಿಗಳ ಸಭೆ ನಡೆಸಿ ಅಭಿವೃದ್ಧಿ ಆಯ್ಕೆಯ ಬಗ್ಗೆ ಘೋಷಣೆ ಮಾಡಿದ್ರು. ಆದ್ರೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರೇ ಇದೀಗ ಅವರ ವಿರುದ್ಧ ಬಣ ಸೆಟೆದು ನಿಂತಿರುವುದು ಜಾರಕಿಹೊಳಿ ಸಹೋದರರಿಗೆ ತಲೆ ಬಿಸಿ ತಂದಿಟ್ಟಿದೆ. ಬರುವ ಅಕ್ಟೋಬರ್ ತಿಂಗಳಿನಲ್ಲಿ ನಡೆಯುವ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಪೂರ್ವದಲ್ಲಿ ಸೆಪ್ಟೆಂಬರ್ನಲ್ಲಿ ನಡೆಯುವ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಹಾಗೂ ಸಂಗಮ ಸಹಕಾರಿ ಸಂಘ ಕಾರ್ಖಾನೆ ಚುನಾವಣೆಗಳಲ್ಲಿ ಘಟಾನುಘಟಿ ನಾಯಕರನ್ನು ಕೆಣಕಿಸುವ ಮೂಲಕ ತಮ್ಮ ವಶಕ್ಕೆ ಸಹಕಾರಿ ಸಂಸ್ಥೆ ಪಡೆಯಲು ಸಜ್ಜಾಗಿದ್ದಾರೆ. ಒಟ್ಟಾರೆಯಾಗಿ ಡಿಸಿಸಿ ಬ್ಯಾಂಕ್ ವಶಕ್ಕೆ ಪಡೆಯುವ ಮೂಲಕ ತಮ್ಮ ರಾಜಕೀಯ ವಿಸ್ತರಿಸಿಕೊಳ್ಳಲು ಎರಡು ಕುಟುಂಬಗಳ ನಡುವೆ ನಡೆಯುತ್ತಿರುವ ಮಲ್ಲಯುದ್ಧ ರಾಜಕೀಯ ಸಂಚಲನ ಮೂಡಿಸಿದ್ದು, ಕತ್ತಿ ಹಾಗೂ ಜಾರಕಿಹೊಳಿ ಕದನದಲ್ಲಿ ಗೆಲುವಿನ ಮಾಲೆ ಯಾರಿಗೆ ಎನ್ನುವುದೇ ಕುತೂಹಲ. ಬ್ಯೂರೋ ರಿಪೋರ್ಟ್, ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಬಿಸಿ ಊಟ ಸೇವಿಸಿ 30 ಮಕ್ಕಳು ಅಸ್ತವ್ಯಸ್ತ. ಮಧ್ಯಾಹ್ನದ ಊಟದ ಬಳಿಕ ಮಕ್ಕಳಿಗೆ ವಾಂತಿ ಭೇದಿ. ಊಟದ ಬಳಿಕ ಆಸ್ಪತ್ರೆಗೆ ದಾಖಲಾದ ಮಕ್ಕಳು. ಒಂದೂವರೆ ತಿಂಗಳಿನಲ್ಲಿ ನಿರಂತರ ಮಳೆ. ಬೆಳಗಾವಿಯಲ್ಲಿ ಮಳೆಗೆ 2,221 ಮನೆ ಹಾನಿ. ಮಳೆ ಹಾನಿ ವಿವರಣೆ ಪ್ರಕಟಿಸಿದ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್. ಹಾಸ್ಟೆಲ್ ಸಮಸ್ಯೆಯ ಬಗ್ಗೆ ಎಬಿವಿಪಿ ಪ್ರತಿಭಟನೆ. ವಿದ್ಯಾರ್ಥಿಗಳಿಗೆ ಸಕಾಲದಲ್ಲಿ ಸೌಲಭ್ಯ ನೀಡಿ, ಕಿಟ್ ವಿತರಣೆಗೆ ತ್ವರಿತ ಕ್ರಮಕ್ಕೆ ಎಬಿವಿಪಿ ಒತ್ತಾಯ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದೇ ರೀತಿಯ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ.